ಕೆಲವೊಬ್ರು ಹುಟ್ಟುತ್ತಾರೆ, ಪ್ರಾಣಿಗಳ ಥರನೇ ಬದುಕ್ತಾರೆ, ಅವ್ರಿಗೆ ಪ್ರಾಣಿಗಳ ಥರ ಬದುಕಿದ್ದು ಅನ್ನೋದು ಗೊತ್ತಿಲ್ಲ, ಮತ್ತು ಸತ್ತು ಹೋಗ್ತಾರೆ. ಕೆಲವರು ಬೆಳಕಿನಲ್ಲಿ ಹುಡ್ತಾರೆ, ಕತ್ತಲೆ ಕಡೆಗೆ ಹೋಗ್ತಾರೆ. ಕೆಲವರು ಕತ್ತಲೆಯಲ್ಲಿ ಹುಡ್ತಾರೆ, ಅವರು ಬೆಳಕಿನ ಕಡೆಗೆ ಹೋಗ್ತಾರೆ. ಕೆಲವರು ಕತ್ತಲೆಯಲ್ಲಿ ಹುಡ್ತಾರೆ, ಕತ್ತಲೆ ಕೆಳಗೆ ಹೋಗ್ತಾರೆ. ಕೆಲವರು ಬೆಳಕಿನಲ್ಲಿ ಹುಡ್ತಾರೆ, ಅವರು ಕತ್ತಲೆ ಕಡೆಗೆ ಹೋಗ್ತಾರೆ. ಓ ಮನುಷ್ಯ, ನೀನು ಬೆಳಕಿನಲ್ಲಿ ಹುಟ್ಟಿದೆಯೋ ಕತ್ತಲೆ ಹುಟ್ಟಿದೆಯೋ ನಮಗೆ ಗೊತ್ತಿಲ್ಲ, ಆದರೆ ಮುಂದಕ್ಕೆ ಹೋಗಬೇಕಾದ್ರೆ ಬೆಳಕಿನ ಕಡೆಗೆ ಹೋಗು, ಅರ್ಥಾತ್ ಜ್ಞಾನದ ಕಡೆಗೆ ಹೋಗು. ಕಷ್ಟದಲ್ಲಿ, ಸಂಕಷ್ಟದಲ್ಲಿ, ನೋವಲ್ಲಿ ನರಳಾಡ್ತಾ ಇದ್ದಾರೆ. ದೇ ಆರ್ ನಾಟ್ ಹ್ಯಾಪಿ. ಓಕೆ, ಅವ್ರು ಬೇರೆಯವ್ರು ಕೆಟ್ಟದ್ದು ಮಾಡ್ಬೇಕನ್ನೋ ಉದ್ದೇಶ ಇಲ್ಲ, ಆದರೆ ಅವ್ರು ಖುಷಿಯಾಗಿಲ್ಲ. ಅದೆಲ್ಲ ದಾಟಿದಾಗಲೇ ನಾವೊಂದು ಪಕ್ವ ಆಗ್ತಾ ಹೋಗ್ತೀವಿ, ಗಟ್ಟಿ ಆಗ್ತಾ ಹೋಗ್ತೀವಿ, ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗ್ತದೆ. ಏನೂ ಆಗಿಲ್ಲ ಅಂತ ಹೇಳಿದ್ರೆ, ಈ ಕಷ್ಟ ನಷ್ಟಗಳೇ ನಮ್ಮ ಜೀವನದಲ್ಲಿ ಬಂದಿಲ್ಲ ಅಂದಿದ್ರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ಮತ್ತು ನಿಮ್ಮ ಬಹಳಷ್ಟು ಮೆಚ್ಚುಗೆಗೆ ಪಾತ್ರವಾಗಿರುವಂಥ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ್ ಅವರು. ನಮಸ್ಕಾರ ಗುರುಗಳೇ. ನಮಸ್ತೆ. ಸೊ ಸದ್ಗುರು ಶ್ರೀರಾಮ್ ಅವರ ಒಂದು ಫ್ಯಾನ್ ಬೇಸ್ ಇದೆ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ. ಸೊ ನೀವು ಆವಾಗ ಬರ್ತಾಯಿರಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಒಂದು ಸಲ ಬಂದೋದಕ್ಕೆ ಮತ್ತೊಂದು ಸಲ. ಸೊ ಸದ್ಗುರು ಶ್ರೀರಾಮ್ ಅವ್ರಿಗೆ ನಾನು ಇವತ್ತು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈ ಪ್ರಶ್ನೆ ಕೇಳಬೇಕಾದ್ರೆ ನನಗೊಂದು ದಾಸರ ಪದ ನನಗೆ ಬಂತು. ಆ ಪದ ಏನಂದರೆ, ಪುರಂದರದಾಸರು ಹಾಡಿರುವಂಥ ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅನ್ನೋದೊಂದು ಮಾತು ಹಾಡಿದೆ. ಮತ್ತು ನಾವು ನಮ್ಮ ಪುರಾಣಗಳನ್ನ, ಶಾಸ್ತ್ರಗಳನ್ನ ಓದ್ತಿರ್ಬೇಕಾದ್ರೆ ಇನ್ನೂ ಒಂದು ಮಾತು ಬರುತ್ತೆ, 84 ಲಕ್ಷ ಜೀವರಾಶಿಯನ್ನು ದಾಟಿ ಮಾನವ ಜನ್ಮ ಸಿಕ್ಕಿದೆ ಅನ್ನೋ ಮಾತನ್ನು ಕೂಡ ನಾವು ಕೇಳ್ತಾ ಇರ್ತೀವಿ. ಸೊ ಇದರ ತಾತ್ಪರ್ಯ ಏನಂದರೆ, ಮಾನವ ಜನ್ಮ ತುಂಬ ದೊಡ್ಡದು ಅಂಥೇಳಿ. ಆದರೆ ಈ ದೊಡ್ಡದು ಅಂದರೆ ಹೆಂಗೆ ಅಂತ ಕೆಲವೊಂದು ಸಲ ಅರ್ಥ ಆಗಲ್ಲ. ಅಂದರೆ ಮನುಷ್ಯ ಎಷ್ಟು ನಾವು ಯಾರನ್ನೇ ಒಂದು ಮೀಟ್ ಮಾಡಿದಾಗ ಖುಷಿಲಿದ್ದಾನೆ ಅಂತ 100% ಅನಿಸಲ್ಲ. ಯಾವಾಗವಾಗೂ ಖುಷಿ ಕಾಣ್ಬೋದು, ಬಟ್ ಭಾಳಷ್ಟು ಸಲ ಸಂಕಷ್ಟದಲ್ಲಿರೋ ಥರ ಅವನು ಈ ಏನು ನಾವು ಅರಿಷಡ್ವರ್ಗ ಅಂತೀವಿ, ಮದ, ಮೋಹ, ಮತ್ಸರ, ಕಾಮ, ಲೋಭ, ಇದರಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಮತ್ತು ಏನೋ ಒಂದು ಹುಡುಕ್ತಾ ಇದ್ದಾನೆ, ಅದು ಹುಡುಕಿದ ಮೇಲೆ ಅದು ಸಿಕ್ಕಾಗಾದ್ರೂ ಖುಷಿ ಇರುತ್ತಾ ಅಂದರೆ ಅದು ಇಲ್ಲ, ಇನ್ನೊಂದೇನೋ ಹುಡುಕ್ತಾನೆ. ಒಟ್ಟಿನಲ್ಲಿ ಸಿಂಪಲಾಗಿ ಹೇಳಬೇಕಂದ್ರೆ, ನಾವು ನಮ್ಮ ಸಹಮಾನವರನ್ನ ನೋಡಿದರೆ, ಅಂದರೆ ಇನ್ಕ್ಲೂಡಿಂಗ್ ಮೀ, ನಾನೇನು ಹೊರತಲ್ಲ, ನೋಡಿದರೆ ಮಾನವ ಜನ್ಮ ದೊಡ್ಡದು ಅಂತ ಏನು ಅನಿಸಲ್ಲ. ಭಾಳ ನಾರ್ಮಲ್ ಆಗಿರುವಂಥದ್ದು ಇದರ ಭಾಳ ಕಷ್ಟದ್ದಿದು ಅನ್ನೋ ಥರದ್ದು ಒಂದು ಫೀಲಿಂಗ್ ಬರುತ್ತೆ. ಏನು ಇದರ ಹಿಂದೆ ಅರ್ಥ ಇದೆ ಗುರುಗಳೇ? ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಿಮಗೂ ಕೂಡ ಧನ್ಯವಾದ. ನಮಗೂ ಕೂಡ ಒಂದಷ್ಟು ತಿಂಗಳ ಗ್ಯಾಪ್ ಆದರೆ ಬಹಳ ದಿನ ಆಯಿತು ನೋಡಿ ಅಂತ ನಮಗೂ ಒಂದು ಫೀಲ್ ಬರ್ತದೆ. ನಾವು ಕಾಯ್ತಾ ಇದ್ವಿ ಈ ದಿನಕ್ಕಾಗಿ. ಭಾಳ ಸಂತೋಷ ಆಯಿತು. ಒಂದೇನೆಂದರೆ, 84 ಲಕ್ಷ ಜೀವರಾಶಿಗಳಿದೆ, ಅಂಡ ಪಿಂಡ ಬೇರೆ ಬೇರೆ ಥರದ ಪ್ರಕಾರಗಳನ್ನು ಹೇಳ್ತಾರೆ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂದರೆ ಮನುಷ್ಯ ಅಂತಾನೆ. ಮನುಷ್ಯನೂ ಕೂಡ ಒಬ್ಬ ಪ್ರಾಣಿನೇ. ಆದರೆ ಮನುಷ್ಯನಾಗ್ಲಿಕ್ಕೆ ಹುಟ್ಟಿದ್ದೀವಿ ಅನ್ನೋದೇ ನಮ್ಮೆಲ್ಲರ ಸಾಧನೆಯ ಮೂಲ ಪ್ರಕಾರ ಕೂಡ. ಎಲ್ಲರೂ ಪಶುಗಳೇ, ಪ್ರಾಣಿಗಳೇ. ಆದರೆ ಆ ಭಾವದಿಂದ, ಆ ತತ್ವದಿಂದ ಮನುಷ್ಯತ್ವಕ್ಕೆ ಬರಬೇಕು, ಆ ಅರಿವು ಬರಬೇಕು ಅನ್ನೋದೇ ಮೂಲ ಉದ್ದೇಶ ಸಾಧನೆ. ಹಾಗಾಗಿ ಎಲ್ಲ ಪಂಡಿತರು, ಎಲ್ಲ ವಿದ್ವಾಂಸರು ಮತ್ತು ಎಲ್ಲ ಋಷಿಗಳು ಹೇಳೋದು, ಮೊದಲು ನಿನ್ನೊಳಗಿರೋ ಮಾನವತ್ವ ಜಾಗೃತಿ ಮಾಡ್ಕೋ ಅನ್ನೋದನ್ನೇ ಎಲ್ಲರೂ ಹೇಳ್ತಾರೆ. ಅದರೇನು ಅಂದರೆ ನೋಡಿ, 84 ಲಕ್ಷ ಜೀವರಾಶಿಗಳಿದೆ. ಅಷ್ಟೂ ಜೀವರಾಶಿಗಳಲ್ಲಿ ವಿವೇಕ ಅನ್ನೋದು ಎಲ್ಲದಕ್ಕೂ ಇಲ್ಲ. ಅದಕ್ಕೆ ಸೀಮಿತ ವಿವೇಕ, ಸೀಮಿತ ಜ್ಞಾನ. ಆದರೆ ಮನುಷ್ಯನಿಗೆ ಮಾತ್ರ ಅಸೀಮಿತವಾದಂಥ ವಿವೇಕ ಮತ್ತು ಜ್ಞಾನವನ್ನು ಬೆಳೆಸ್ಕೊಳ್ಳುವಂಥ ಕ್ಷಮತೆ ಇದೆ. ಈಗ ಯಾವ ಪ್ರಾಣಿಗಳಿಗೂ ಅನಿಸಿಲ್ಲ ವೇದವನ್ನು ಓದಬೇಕು ಅಥವಾ ಭಗವದ್ಗೀತೆ ಓದಬೇಕು ಅಂತಾಗಲಿ, ಅಥವಾ ಮಂಗಳಕ್ಕೆ ಹೋಗಬೇಕು, ಚಂದ್ರಂಗೆ ಹೋಗಬೇಕು, ಮತ್ತು ಇನ್ನೇನೋ ಬೇರೆ ಗ್ರಹಗಳಲ್ಲಿ ಬೇರೆ ಜೀವಿಗಳು ಇರಬಹುದು, ಇದ್ದರೆ ಏನು ಮಾಡಬಹುದು ಅವು ಮುಂದಿನ ದಿನಗಳಲ್ಲಿ ಅಂತ ಇಷ್ಟೆಲ್ಲ ಹುಡುಕಾಟಗಳಿದೆಯಲ್ಲ, ಇನ್ಯಾವ ಜೀವಿಯೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮನುಷ್ಯನೇ ಮಾಡ್ತಾ ಬಂದಿರೋದ್ರಿಂದಾಗಿ. ಮತ್ತು ನೋಡಿ, 10
ಜನ್ಮಗಳು ಅಂತ ಕರಿತೀವಿ. ಭಗವಂತ ನೇರವಾಗಿ ಈ ಭೂಮಿಗೆ ಬಂದದ್ದು, ಅದರಲ್ಲಿ 2-3 ಜನ್ಮಗಳು ಮಾತ್ರ ಅದು ಕೂರ್ಮವಾಗಿ, ಮತ್ಸ್ಯನಾಗಿ, ನರಸಿಂಹನಾಗಿ, ಅದು ಅರ್ಧ ಸಿಂಹ ಅರ್ಧ ನರ, ಹಾಗಾಗಿ ನರಸಿಂಹ. ಆದರೆ ಇನ್ನು ಉಳಿದ ಎಲ್ಲ ಜನ್ಮಗಳು ಮನುಷ್ಯನಾಗಿ ಹುಟ್ಟಿರೋದು. ಓಕೆ. ಹಾಗಾಗಿ ರಾಮ ಇರಲಿ, ಕೃಷ್ಣ ಇರಲಿ, ಪರಶುರಾಮ ಇರಲಿ, ಅಥವಾ ಹಿಂದಿನ ವಾಮನ ಇರಲಿ, ಈ ರೀತಿ ಎಷ್ಟೊಂದು ಜನ್ಮಗಳು, ಬುದ್ಧನವರೆಗೆ ಸುಮಾರು 7 ಜನ್ಮಗಳು ಮನುಷ್ಯನಾಗೆ ಹುಟ್ಟಿರೋದು. ಅಲ್ಲಿ ಒಂದು ತೋರಿಕೆ ಏನಿದೆ ಅಂದರೆ ಮನುಷ್ಯನೇ ಶ್ರೇಷ್ಠ. ನಮ್ಮ ಕರ್ಮ ಕಳ್ಕೋಬೇಕಾದ್ರೆ, ನಾವು ಮೋಕ್ಷಕ್ಕೆ ಹೋಗಬೇಕಾದ್ರೆ, ಅಥವಾ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ಮನುಷ್ಯನಾಗಿ ಹುಟ್ಟಿದ್ರೇ ಸಾಧ್ಯ ಅನ್ನೋದು ಸಾಕ್ಷಾತ್ ಪರಮಾತ್ಮನೇ ತೋರಿಸಿದ್ದಾನೆ. ಹಾಗಾಗಿ ಮನುಷ್ಯ ಜನ್ಮ ಅನ್ನೋದು ಶ್ರೇಷ್ಠ. ಇದನ್ನು ಅರ್ಥ ಮಾಡಿಕೊಳ್ಳದೆ, ಇದರ ಅರಿವು ನಿನಗಿಲ್ಲದೆ ಅದನ್ನು ನೀನು ವೇಸ್ಟ್ ಮಾಡಿಕೊಳ್ತಾ ಇದ್ದರೆ, ಅದಕ್ಕೆ ನಾವು ತಂತ್ರದಲ್ಲಿ ಹೇಳೋದು ಪಶುಭಾವದಲ್ಲಿ ಇದ್ದು ಬರೀ ತಿಂದು ಉಂಡು ಮಜಾ ಮಾಡಿಕೊಂಡಿದ್ರೆ, ಈ ಮದ ಮಾತ್ಸರ್ಯ ಮೋಹಗಳೇ ನಿನಗೆ ಆವರಿಸ್ಕೊಂಡಿದ್ರೆ, ನೀನು ಯಾರು ಅಂತ ಗೊತ್ತಾಗಲ್ಲ, ನಿನ್ನ ಉದ್ದೇಶ ಏನು ಅಂತ ಗೊತ್ತಾಗಲ್ಲ, ನೀನೇನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಕೊನೆಗೆ ನರಳಬೇಕಾಗ್ತದೆ. ಸಾಮಾನ್ಯನಿಗೂ ಅಸಾಮಾನ್ಯನಿಗೂ ಏನು ವ್ಯತ್ಯಾಸ ಅಂದರೆ, ರಾಮನು ಕಾಡಿಗೆ ಹೋದ, ಪಾಂಡವರು ಕಾಡಿಗೆ ಹೋದರು. ಆದರೆ ಅವ್ರು ಎಲ್ಲೂ ನರಳಲಿಲ್ಲ, ಕೊರಗಲಿಲ್ಲ. ಆದರೆ ಸಾಮಾನ್ಯ ಏನು ಮಾಡ್ತಿದ್ದ ಅಂದರೆ, ಅವನು ನರಳಕ್ಕೆ ಶುರು ಮಾಡ್ತಿದ್ದ. ಅಯ್ಯೋ, ನಾನು ಕಾಡಿಗೆ ಹೋಗ್ಬೇಕಾ, ನಾನು ಅಲ್ಲಿ ಹೇಗೆ ಇಷ್ಟು ವರ್ಷ ಇರೋದು, ಪ್ರತಿದಿನ ಡಿಪ್ರೆಸ್ ಆಗಿರ್ತಿದ್ದ. ಸಾಧಕನಿಗೂ ಅಸಾಮಾನ್ಯನಿಗೂ ಮತ್ತು ಸಾಮಾನ್ಯನಿಗೂ ಇರೋ ವ್ಯತ್ಯಾಸ ಅದು. ಹಾಗಾಗಿ ನೀನು ಮನುಷ್ಯ ಅನ್ನೋದು ಅರ್ಥ ಮಾಡಿಕೊಂಡು ಒಂಚೂರು ಅಧ್ಯಾತ್ಮದಲ್ಲಿ ತೊಡಗಿದ್ರೆ, ಈ ಮದ ಮಾತ್ಸರ್ಯ ಮತ್ತು ಮನುಷ್ಯ ಅಂದಮೇಲೆ ಇದಿರಲೇಬೇಕು ಕೂಡ, ಇದು ತಪ್ಪು ಏನಲ್ಲ. ಆದರೆ ಎಷ್ಟಿರಬೇಕು, ಎಲ್ಲಿವರೆಗಿರಬೇಕು ಅನ್ನೋದು ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಅದನ್ನೇ ಹೆಚ್ಚು ಮಾಡ್ಕೊಳ್ತಾ ಹೋದರೆ, ಮದ ಮಾತ್ಸರ್ಯಗಳು ಹೆಚ್ಚಾಗ್ತಾ ಹೋದರೆ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗ್ತದೆ, ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ. ಜೀವನ ಬಹಳ ಕಷ್ಟ. ಮನುಷ್ಯನಾಗಿ ಹುಟ್ಟಿದ್ದೇ ತಪ್ಪು, ನಾನು ಯಾವುದೋ ಪ್ರಾಣಿ ಆಗಿಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಕೊರಗ್ತಾ ಹೋಗ್ತಾನೆ. ಹಾಗಾಗಿ ಫಸ್ಟ್ ನೀನು ಮನುಷ್ಯ ಅಂತ ಅರ್ಥ ಮಾಡ್ಕೋ. ನೀನು ಹುಟ್ಟಿರೋ ಜನ್ಮವೇ ಅತ್ಯಂತ ಶ್ರೇಷ್ಠವಾದದ್ದು. ಈ ಎಲ್ಲ ಕಷ್ಟಗಳಿಂದ ಪಾರಾಗಿ ನೀ ಬದುಕೋದು ಹೇಗೆ ಅಂತ ನೀನೇ ಯೋಚನೆ ಮಾಡಬಹುದು ಅಂತ. ನಮಗೆ ನಮ್ಮ ಹಿರಿಯರು ಹಳ್ಳಿಯೆಲ್ಲ ತಿರುಗಬೇಕಾದ್ರೆ ಕೆಲವು ಮನೆಗಳಲ್ಲಿ ಉಳಿದಾಗ, ಅವೆಲ್ಲ ಆಗ ಚಿಕ್ಕ ಹುಡುಗರು, ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡಬೇಕು ಅಂತ. ಅವ್ರು ಹೇಳೋರು, ನೀವೇನು ಮನುಷ್ಯರ ಅಥವಾ ಏನು ನೀವು ಅಂತ ಕೇಳೋರು. ಯಾಕೆ ಹಿಂಗೆ ಕೇಳ್ತೀರಿ, ಕಾಣಿಸ್ತಾ ಇಲ್ವ ಅಂತ. ಇಲ್ಲ, ಮನುಷ್ಯರಾಗಿದ್ದರೆ ಒಂಚೂರು ವಿವೇಚನೆ ಇರಬೇಕಾಗಿತ್ತು, ನಾವು ಮನೆಯಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕಾಗಿತ್ತು, ಗೊತ್ತಿಲ್ಲದೆ ನೀವು ಹೇಗೇಗೋ ಇದ್ದೀರಿ ಅಂತ. ಅಂದರೆ ಹಿಂದೆ ಹಂಡೆನಲ್ಲಿ ನೀರು ಬಿಸಿ ಮಾಡೋರು. ನಾವು ಹುಡುಗರಾಗ ಮನೆ ಬಿಟ್ಟಿರ್ಬೋದು, ಏನೇ ಆಗಿರ್ಬೋದು, ಒಂದು ಹುಡುಗಾಟಿಕೆ ಗೊತ್ತಾಗಲ್ಲ, ಅರಿವಿರಲ್ಲ, ಸ್ನಾನ ಮಾಡಿಕೊಂಡು ಖಾಲಿ ಮಾಡಿ ಬಂದುಬಿಡ್ತೇವೆ. ಅವ್ರು ಕೇಳೋರು, ನೀವು ಮನುಷ್ಯರ ಅಥವಾ ಪ್ರಾಣಿನ ಅಂತ. ಕೆಲವು ಸರಿ ಹೀಗೂ ಹೇಳೋರು, ಜನ ಕಾಯೋರ ದನ ಕಾಯೋರ ಅಂತಲೂ ಕೇಳೋರು. ಯಾಕೆ ಹೇಗೆ ಹೇಳ್ತೀರಿ? ಅಲ್ಲ, ನೀವು ಮನುಷ್ಯರಾಗಿದ್ದರೆ ಒಂಚೂರು ಅರಿವಿರಬೇಕಾಗಿತ್ತು, ಸ್ನಾನ ಮಾಡ್ಕೊಂಬರ್ಬೇಕಾದ್ರೆ ಇನ್ನುಳಿದವರು ಇದ್ದಾರೆ ಅಂತ ನೀರು ಹಾಕಿ ಕೆಳಗಡೆಗೆ ಒಂದು ಸೌದೆ ಹಾಕಿ ಬರ್ತಿದ್ರಿ. ನೀವು ಬಹುಶಃ ನೀವು ಮನುಷ್ಯಲ್ಲ, ಗೊತ್ತಾಗಿಲ್ಲ ನಿಮಗೆ, ಪ್ರಾಣಿ ಇರಬೇಕು ನೀವು ಅಂತ. ಅಂದರೆ ಅರಿವಿರಬೇಕು ಅಂತ ಹೀಗೆ ಹೇಳಿ ಹೇಳಿ, ಅಂದರೆ ನಾವು ಮನುಷ್ಯರಾಗೋದು ಅಂದರೆ ಇನ್ನೂ 4 ಜನದ ಬಗ್ಗೆ ಯೋಚನೆ ಮಾಡಬೇಕು. ನಾವು ಬದುಕೋ ರೀತಿ ಇದಲ್ಲ, ಪ್ರಾಣಿ ರೀತಿ ಬದುಕಬಾರದು ಅಂತ. ಅಂದರೆ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅನ್ನೋದನ್ನು ನಮ್ಮ ಹಿರಿಯರು ಹೇಳಿ ಹೇಳಿ ಆ ಶ್ರೇಷ್ಠತೆಯನ್ನು ನಮಗೆ ತಂದು ಕೊಟ್ಟಿದ್ದಾರೆ. ಅದರಲ್ಲೂ ಭಾರತದವರಂತೂ ಇಡೀ ಪ್ರಪಂಚಕ್ಕಿಂತ ಭಾರತದಲ್ಲಿ ಹುಟ್ಟೋದು, ಭಾರತದಲ್ಲಿ ಮನುಷ್ಯರಾಗಿ ಹುಟ್ಟೋದು ಅಂದರೆ ಅತ್ಯಂತ ಶ್ರೇಷ್ಠ ಅಂತ. ನೀವು ಈಗ ಕುಂಭಮೇಳ ಶುರು ಆಗ್ತಾ ಇದೆ ಜನವರಿಗೆ, ಅಲ್ಲಿಗೆ ಹೋದರೆ ನೀವು ರಷ್ಯಾದಿಂದ ಸಾಧುಗಳು ಬರ್ತಾರೆ, ಅಲ್ಲಿಯವರೇ ಸಾಧುಗಳಾಗಿದ್ದಾರೆ. ಜಪಾನ್ನಿಂದ ಬರ್ತಾರೆ. ನಾನು 2013ರಲ್ಲಿ ಕುಂಭಮೇಳಕ್ಕೆ ಹೋಗಿದ್ದೆ, 2010ರಲ್ಲಿ ಹರಿದ್ವಾರದ ಕುಂಭಮೇಳಕ್ಕೆ ಹೋಗಿದ್ದೆ. ಪ್ರತಿ ಸರಿ ಅಲ್ಲಿ ಹೋದಾಗ ಅವರೆಲ್ಲ ಅಲ್ಲಲ್ಲಿ ಕಿವಿಗೆ ಅವ್ರು ಬೀಳ್ತಾ ಇದ್ದು, ನೀವೆಲ್ಲ ಅದೃಷ್ಟವಂತರು, ಸದಾ ಭಾರತದಲ್ಲಿದ್ದೀರಿ. ಪ್ರಾಣಿಗಳಾಗಿ ಅಟ್ಲೀಸ್ಟ್ ಭಾರತದಲ್ಲಿ ಪ್ರಾಣಿಗಳಾದ್ರಾಗೂ ಹುಟ್ಟುಬಿಡಬೇಕು ನಾವು ಇಲ್ಲಿ. ಹಾಗಾಗಿ ನಾವು ಇಲ್ಲಿ ಈಗ ಸಾಧನೆ ಮಾಡ್ತಾ ಇದ್ದೀವಿ. ಇನ್ನು ಮನುಷ್ಯ ಜನ್ಮ ಸಿಕ್ಕಿದ್ರೆ ಭಾರತದಲ್ಲಿ ಅದಕ್ಕಿಂತ ಸಂತೋಷ ಇನ್ನೇನು ಬೇಕು? ಇಲ್ಲಿರುವಷ್ಟು ಪುಣ್ಯ, ಇಲ್ಲಿರುವಷ್ಟು ಜ್ಞಾನ ಇನ್ನೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯರಾಗೇ ಹುಟ್ಟೋದಿದ್ರೆ ಭಾರತದಲ್ಲಿ ಹುಟ್ಟಬೇಕು ಅಂತ. ಅಂದರೆ ಮನುಷ್ಯರ ಅನ್ನೋದು ಶ್ರೇಷ್ಠ ಜನ್ಮ ಅಂತ ಎತ್ತಿ ತೋರಿಸಿದ್ದು ಭಾರತ ಅಂತ. ಗುರುಗಳೇ, ಒಂದು ನೀವು ಏನು ಅರಿಷಡ್ ವರ್ಗಗಳ ಬಗ್ಗೆ ಹೇಳಿದ್ರಿ, ಅದನ್ನು ಮೀರುವಂಥ ಪ್ರಯತ್ನ ಮಾಡಬೇಕು, ಅದು ಒಂದು ಹಂತಕ್ಕೆ ಓಕೆ ಅನ್ನೋ ಮಾತನ್ನು ಹೇಳಿದ್ರಿ. ಮತ್ತು ವಿವೇಕ ವಿವೇಚನೆ ಅಂತ ನೀವು ಹೇಳಿದ್ರಿ. ಈ ವಿವೇಕ ವಿವೇಚನೆ ಅಥವಾ ಅಧ್ಯಾತ್ಮ, ಈ ದಾರಿ, ಈ ಗುರು, ಇದೆಲ್ಲ ಕೆಲವೊಬ್ಬರಿಗೆ ಸಿಗೋದೇ ಇಲ್ಲ. ಅಥವಾ ಅವ್ರಿಗೆ ಆ ವಾತಾವರಣ ಹೇಗಿರುತ್ತೆ ಅಂತಂದರೆ, ಅವ್ರಿಗೆ ದೂರಕ್ಕೆ ಹೋದರೂ ಕೂಡ ಅವ್ರಿಗೆ ಸಿಗಲ್ಲ.
ಆಮೇಲೆ ಅವ್ರ ಒಳಗಡೆ ಆ ಪ್ರಜ್ಞೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಹುಡುಕಬೇಕು ಅನ್ನೋ ಪ್ರಜ್ಞೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ನಾನು ಹೇಳೋದು. ಕೆಲವೊಬ್ರು ಹುಟ್ಟುತ್ತಾರೆ, ಪ್ರಾಣಿಗಳ ಥರನೇ ಬದುಕ್ತಾರೆ, ಅವ್ರಿಗೆ ಪ್ರಾಣಿಗಳ ಥರ ಬದುಕಿದೆ ಅನ್ನೋದು ಗೊತ್ತಿಲ್ಲ, ಮತ್ತು ಸತ್ತೋಗ್ತಾರೆ. ಅಂದರೆ ನಾನು ಹೇಳೋದು ಇಲ್ಲಿ ಆ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿ ಎಷ್ಟು, ನಾನು ಮನುಷ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು, ನಾನು ವಿವೇಚನೆಯಿಂದ ಇರಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳೋಂಥ ರೆಸ್ಪಾನ್ಸಿಬಿಲಿಟಿ ಆ ವ್ಯಕ್ತಿದೆಷ್ಟು, ಸಮಾಜದೆಷ್ಟು. ಸಮಾಜ ಏನು ಹೆಲ್ಪ್ ಮಾಡಬೇಕು ಅವ್ರಿಗೆ? ಓಕೆ, ಒಬ್ಬ ವ್ಯಕ್ತಿ ಪಶುವಾಗೇ ಹುಟ್ಟಿದ್ದಾನೆ, ಪಶುಭಾವದಲ್ಲೇ ಸಾಯ್ತಾನೆ ಅಂದರೆ ಸಮಾಜ ಕೂಡ ಕಾರಣ ಅಲ್ವಾ ಅದಕ್ಕೆ? ಖಂಡಿತ. ಆದರೆ ಏನಂತ ಹೇಳಿದ್ರೆ, ನಾವು ಭಾರತದವರು ವಿಶೇಷವಾಗಿ ಈಗ ಆ ಪ್ರಜ್ಞೆ ಕಳ್ಕೊಳ್ತಾ ಇದ್ವಿ. ನಾವು ಬೇರೆ ಬೇರೆದನ್ನು ಇನ್ಯಾವುದೋ ದೇಶ, ಇನ್ಯಾರೋ ಆಚರಣೆಗಳನ್ನು ನೋಡಿಕೊಂಡು ನಮ್ಮಲ್ಲಿ ಈ ಭಾವಗಳಿತ್ತಲ್ಲ, ಆಧ್ಯಾತ್ಮಿಕ ಪಶುಭಾವದಿಂದ ನಮ್ಮ ಮನುಷ್ಯನಾಗಬೇಕು, ಶ್ರೇಷ್ಠವಾಗಿ ನಾವು ಬದುಕಬೇಕು, ಚೆನ್ನಾಗಿ ಬದುಕಬೇಕು ಒಟ್ಟು ಅನ್ನೋದೇನಿತ್ತು ಅದು ಕಳ್ಕೊಳ್ತಾ ಇದ್ವಿ. ಮತ್ತು ಅದಕ್ಕೆ ನಾವು ಇನ್ನೂ ಒಂದು ಹೇಳೋದು ಸಾಮಾನ್ಯವಾಗಿ ಕರ್ಮ ಅಂತಾನೆ. ಪೂರ್ವಜನ್ಮದಲ್ಲಿ ಏನಾದರೂ ಒಂದು ಚೂರು ಪುಣ್ಯ ಮಾಡಿದ್ದಿದ್ರೆ ನಿನಗೆ ಈ ದಾರಿಗೆ ಬರ್ತಾ ಇದ್ದೆ ಅಂತಲೇ ತುಂಬ ಅದೊಂದು ಸಮಾಧಾನಕ್ಕೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ಖಂಡಿತವಾಗಿಯೂ ಈಗ ವಿದೇಶಗಳಲ್ಲಿ ನಾವು ನೋಡ್ತೀವಿ, ಕೆಲವು ವಿಡಿಯೋಗಳು ನೋಡಬೇಕಾದ್ರೆ ಯಾವುದೋ ಒಂದು ಸ್ಕೂಲ್ ಬಸ್ ಹೋಗಬೇಕಾದ್ರೆ ಇನ್ನು ಉಳಿದ ಕಾರುಗಳು ಹಿಂದೆ ನಿಲ್ಲಿಸ್ತಾರೆ. ಅಂದರೆ ಆ ಮಕ್ಕಳು ನಮ್ಮ ಮಕ್ಕಳೇ, ಹಾಗಾಗಿ ನಾವು ಸುಮ್ಮನೆ ಹೋಗಿ ಇನ್ನೇನೋ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಎಷ್ಟೋ ದೂರದಲ್ಲಿ ನಿಲ್ಲಿಸ್ತಾರೆ. ಆದರೆ ಭಾರತದಲ್ಲಿ ಇಷ್ಟು ಜ್ಞಾನ, ಇಷ್ಟೊಂದು ಭಗವಂತನೇ ಪದೇ ಪದೇ ಹುಟ್ಟಿದ ಈ ಪ್ರದೇಶದಲ್ಲಿ ನಾವು ಆ ಪ್ರಜ್ಞೆ ಕಳ್ಕೊಳ್ತಾ ಇದ್ದೀವಿ. ಅಂದರೆ ಇನ್ಯಾರೋ ಹೇಗೋ ಬದುಕ್ತಾ ಇದ್ರೆ ಅಟ್ಲೀಸ್ಟ್ ಅವ್ನಿಗೆ ಸಜೆಷನ್, ಇಲ್ಲಪ್ಪ ಹೀಗೆ ಬದುಕಬೇಡ, ಅಟ್ಲೀಸ್ಟ್ ಹೀಗೆ ಬದುಕು, ಅಥವಾ ಇಂಥವ್ರ ಹತ್ರಕ್ಕೆ ಹೋಗು, ನೀ ಅಲ್ಲಿ ಹೋಗಿ ಒಂದು ಸಲಹೆ ಪಡಿ ಅಂತ. ಅಷ್ಟಾದರೆ ಪುಣ್ಯ ಇತ್ತು. ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಯಾರೋ ಆಧ್ಯಾತ್ಮಿಕ ಗುರು ಅಂತ ನೋಡೋದನ್ನೇ ಅವರು ವೇಸ್ಟ್ ಅನ್ನೋ ರೀತಿಯಲ್ಲಿ, ಇವರು ಗುರು ಆಗಿದ್ದಾರೆ ಅಂದರೆ ಹಣ ಮಾಡಲಿಕ್ಕೋಸ್ಕರ, ಇವರು ಆಧ್ಯಾತ್ಮಿಕ ದಾರಿ ಹಿಡಿದಿದ್ದಾರೆ ಅಂದರೆ ಇನ್ಯಾವುದೋ ಮಾರ್ಗಕ್ಕೋಸ್ಕರ ಅನ್ನುವಷ್ಟು ತೀರ್ಮಾನಕ್ಕೆ ಈ ಜನಗಳು ಬರ್ತಾ ಇರೋ ಕಾರಣದಿಂದ, ಎಲ್ಲರೂ ಅಲ್ಲ, ಕೆಲವು ಜನ ಹೀಗೆ ಪದೇ ಪದೇ ವ್ಯಕ್ತಪಡಿಸ್ತಾ ಇರೋ ಕಾರಣದಿಂದಾಗಿ ಈಗ ಏನು ಹೇಳಿದ್ರಲ್ಲ, ಪಶುಭಾವದಲ್ಲೇ ಇರ್ತಾನೆ, ಅವನಿಗೆ ಅಟ್ಲೀಸ್ಟ್ ಒಳ್ಳೆಯ ಮಾರ್ಗಕ್ಕೆ ಪಶುಭಾವದಿಂದ ಮನುಷ್ಯ ಭಾವಕ್ಕೆ ಬರ್ಲಿಕ್ಕೆ ಯಾರೋ ಮಾರ್ಗದರ್ಶನ ಮಾಡಬೇಕಾಗಿತ್ತಲ್ಲ ಸಮಾಜ. ಇಲ್ಲಿ ಕೊರತೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮದೇ ನೆಲ, ನಮ್ಮದೇ ಭೂಮಿ, ನಮ್ಮದೇ ಜನ, ಅದಕ್ಕೊಂದು ಗೌರವ ಸಲ್ಲಿಸಬೇಕು ಅನ್ನುವಂಥ, ಕೃತಜ್ಞತೆ ಸಲ್ಲಿಸಬೇಕು ಅನ್ನುವಂಥ ಭಾವವೇ ಇಲ್ಲ. ಒಬ್ಬ ಯಾರೋ ಗುರು ಆಗುವುದೇ ಅಥವಾ ಆಧ್ಯಾತ್ಮಿಕ ಸಾಧನೆ ಮಾಡೋದನ್ನೇ ವೇಸ್ಟ್ ಅನ್ನೋ ರೀತಿಯಲ್ಲಿ, ಅಥವಾ ಅವರ ಹಣ ಮಾಡಲಿಕ್ಕೋಸ್ಕರವಾಗೇ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಅವರುಗಳು ವ್ಯಕ್ತಪಡಿಸ್ತಾ ಇರೋದ್ರಿಂದಾಗಿ ಪಶುಭಾವದಲ್ಲಿದ್ದವನು ಇನ್ನೂ ಕೆಳಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹಿರಿಯರು ಹೇಳೋರು, ಕೆಲವರು ಬೆಳಕಿನಲ್ಲಿ ಹುಡ್ತಾರೆ, ಬೆಳಕಿನಲ್ಲಿ ಹುಟ್ಟಿ ಬೆಳಕಿನ ಕಡೆಗೆ ಹೋಗ್ತಾರೆ. ಕೆಲವರು ಬೆಳಕಿನಲ್ಲಿ ಹುಡ್ತಾರೆ, ಕತ್ತಲೆ ಕಡೆಗೆ ಹೋಗ್ತಾರೆ. ಕೆಲವರು ಕತ್ತಲೆಯಲ್ಲಿ ಹುಡ್ತಾರೆ, ಅವರು ಬೆಳಕಿನ ಕಡೆಗೆ ಹೋಗ್ತಾರೆ. ಕೆಲವರು ಕತ್ತಲೆಯಲ್ಲಿ ಹುಡ್ತಾರೆ, ಕತ್ತಲೆ ಕೆಳಗೆ ಹೋಗ್ತಾರೆ. ಕೆಲವರು ಬೆಳಕಿನಲ್ಲಿ ಹುಡ್ತಾರೆ, ಅವರು ಕತ್ತಲೆ ಕಡೆಗೆ ಹೋಗ್ತಾರೆ. ಓ ಮನುಷ್ಯ, ನೀನು ಬೆಳಕಿನಲ್ಲಿ ಹುಟ್ಟಿದೆಯೋ ಕತ್ತಲೆ ಹುಟ್ಟಿದೆಯೋ ನಮಗೆ ಗೊತ್ತಿಲ್ಲ, ಆದರೆ ಮುಂದಕ್ಕೆ ಹೋಗಬೇಕಾದ್ರೆ ಬೆಳಕಿನ ಕಡೆಗೆ ಹೋಗು, ಅರ್ಥಾತ್ ಜ್ಞಾನದ ಕಡೆಗೆ ಹೋಗು ಅನ್ನೋದನ್ನ ಪದೇ ಪದೇ ನಮ್ಮ ಋಷಿಗಳು ಹೇಳ್ತಾರೆ. ಅದನ್ನು ತಿಳಿದವರು ಹಂಚದೆ ಹೋದರೆ, ನಮ್ಮ ಎಲ್ಲ ಋಷಿಗಳು ಅದೇ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರು ಬ್ರಹ್ಮರ್ಷಿ ಆದರೂ ಕೂಡ ಈ ಜಗತ್ತಿನ ಕಲ್ಯಾಣಕ್ಕೆ ಏನನ್ನಾದರೂ ಮಾಡಬೇಕು ಅಂತ ಹೊರಗೆ ಬಂದು ಸಾರಿ ತೋರಿಸಿದ್ದಾರೆ. ಆ ಕಾರಣದಿಂದಾಗೆ ವಿಶ್ವಾಮಿತ್ರರಾಗಿದ್ದು ವಸಿಷ್ಠರನ್ನು ನೋಡಿ. ಆದರೆ ಇವತ್ತಿನ ಜನ ಯಾಕೋ ಒಂದು ಕೆಲವರು ಬ್ಯಾರಿಕೇಡ್ ಹಾಕ್ಕೊಂಡು ಬದುಕ್ತಾ ಇರೋದ್ರಿಂದಾಗಿ ಇನ್ನು ಅಜ್ಞಾನದಲ್ಲಿ ಯಾರಿದ್ದಾರೋ ಅವರು ಬಹುಶಃ ಅಜ್ಞಾನದಲ್ಲೇ ಉಳಿದೋಗ್ತಾ ಇದ್ದಾರೆ. ಆದರೆ ಎಲ್ಲರದ್ದು ಜವಾಬ್ದಾರಿ ಅದು. ಒಬ್ಬ ಪೇಷಂಟ್ ಇದ್ದರೆ ಮನೆಯಲ್ಲಿ ಇಡೀ ಮನೆ ಪೇಷಂಟ್ ಥರದ ವಾತಾವರಣ ನಿರ್ಮಾಣ ಆಗಿಬಿಡ್ತದೆ. ಅದೇ ಒಬ್ಬ ಜ್ಞಾನಿ ಮನೆಯಲ್ಲಿದ್ದರೆ, ಒಬ್ಬ ಆರೋಗ್ಯವಂತ ಮನೆಯಲ್ಲಿದ್ದರೆ, ಒಬ್ಬ ಸಾಧಕ ಮನೆಯಲ್ಲಿದ್ದರೆ ಇಡೀ ಮನೆ ಒಂದು ಧನಾತ್ಮಕವಾದ ವಾತಾವರಣ ಹೇಗಾಗ್ತದೋ ಹಾಗೆ ಸಮಾಜದಲ್ಲೂ ಕೂಡ ಈ ರೀತಿಯ ವ್ಯಕ್ತಿತ್ವಗಳು ಜಾಸ್ತಿ ಆದರೆ ಇಡೀ ಹೆಚ್ಚು ಜನ ಪಾಸಿಟಿವೇ ಇರಬಹುದು. ಆದರೆ ಕೆಲವು ಜನರಿಂದಾಗಿ ಇಡೀ ಸಮಾಜ ರೋಗಿಷ್ಠ ಸಮಾಜದ ರೀತಿ ವ್ಯಕ್ತ ಆಗ್ತದೆ. ಹಾಗಾಗಿ ಅವ್ರಿಗೂ ಮೀರಿ ನಾವುಗಳು ಅವರನ್ನು ಒಳ್ಳೆಯ ದಾರಿಗೆ ತರಲಿಕ್ಕೆ ಕೆಲವರಾದರೂ ಒಂದು ಚೂರು ಪ್ರಯತ್ನ ಮಾಡಬೇಕು ಅಂತ ನನಗನ್ನಿಸ್ತದೆ. ಸೊ ಆ ಪ್ರಯತ್ನದಲ್ಲಿ ನೀವು ಕೂಡ ಇದ್ದೀರಾ? ನಮ್ಮ ಶಕ್ತಿ ಆ ಭಗವತಿ ಕೊಟ್ಟಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಹೇಳಿದ್ವಿ ಗುರುಗಳು. ಲಾಸ್ಟ್ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ, ಕೆಲವೊಬ್ಬರು ನೀವು ಹೇಳಿದ ಹಾಗೆ ಕತ್ತಲೆಯಿಂದ ಬೆಳಕಿಗೆ ಬಂದಿದ್ದಾರೆ ಅಥವಾ ಬೆಳಕಿನಿಂದ ಬೆಳಕಿಗೆ ಬಂದಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಅವರು ಪಶುಭಾವದಲ್ಲಿಲ್ಲ, ಮನುಷ್ಯ ಭಾವದಲ್ಲಿದ್ದಾರೆ. ಆದರೆ ಅವರು ಕೂಡ ಕಷ್ಟದಲ್ಲಿ, ಸಂಕಷ್ಟದಲ್ಲಿ, ನೋವಲ್ಲಿ ನರಳಾಡ್ತಾ ಇದ್ದಾರೆ. ದೇ ಆರ್ ನಾಟ್ ಹ್ಯಾಪಿ. ಓಕೆ, ಅವ್ರು ಬೇರೆಯವ್ರು ಕೆಟ್ಟದ್ದು ಮಾಡಬೇಕನ್ನೋ ಉದ್ದೇಶ ಇಲ್ಲ, ಆದರೆ ಅವ್ರು ಖುಷಿಯಾಗಿಲ್ಲ. ಇದಕ್ಕೆ ಏನು ಕಾರಣ ಅಥವಾ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿ, ನಿರೀಕ್ಷೆಗಳು
ನಾನು ಈಗ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಕಷ್ಟನೇ ಬರಬಾರ್ದು, ನನಗೆ ಸಾವೇ ಬರಬಾರ್ದು, ನನಗೆ ವೃದ್ಧಾಪ್ಯನೇ ಬರಬಾರ್ದು, ಈ ರೀತಿ ನೀವೇ ಆರೋಪ ಮಾಡ್ಕೊಂಬಿಟ್ಟಿದ್ದೀರಿ ನಿಮ್ಮ ಮೇಲೆ ನೀವು. ನಾನು ಇಷ್ಟು ಸಾಧನೆ ಮಾಡಿದ್ದೀನಿ ಅಥವಾ ಇಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಹಾಗಾಗಿ ನನಗೆ ರೋಗ ಬರಬಾರ್ದು, ನಾನು ಇಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀನಿ, ಹೆಚ್ಚು ಜನಕ್ಕೆ ಉಪಯೋಗ ಮಾಡ್ತಾ ಇದ್ದೀನಿ, ಹಾಗಾಗಿ ನಂಗೆ ಕಷ್ಟನೇ ಬರಬಾರ್ದು, ನೀವೇ ಅಂದ್ಕೊಂಬಿಟ್ಟಿದ್ದೀರಿ. ನೋಡಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ, ವಿಶೇಷವಾಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ವ್ಯತ್ಯಾಸಗಳಾಗ್ತದೆ. ಬೆಳಕು ಬಂದ ಮೇಲೆ ಕತ್ತಲೆ ಬರಲೇಬೇಕು, ಕತ್ತಲೆ ಇದ್ದ ಮೇಲೆ ಒಂದು ದಿನ ಒಂದಷ್ಟು ಗಂಟೆ ನಂತರ ಬೆಳಕು ಬರಲೇಬೇಕು. ಬರೀ ಬೆಳಕೇ ಇರಬೇಕು ಅಂತಾದರೆ, ಕತ್ತಲೆ ಇರಲೇಬಾರದು ಅಂತಾದರೆ ಪ್ರಕೃತಿ ಸಮತೋಲನ ಇರಲ್ಲ. ಕರೆಕ್ಟ್. ಎಲ್ಲ ವ್ಯತ್ಯಾಸ ಅಸ್ತವ್ಯಸ್ತ ಆಗ್ತದೆ. ನಿರಂತರ ಸೂರ್ಯನೇ ಇದು ಬಿಟ್ಟರೆ ನಮಗೆ ರೆಸ್ಟ್ಲೆಸ್ ಆಗ್ತೀವಿ. ಕರೆಕ್ಟ್ ಅಲ್ವಾ? ಹಾಗಾಗಿ ಕತ್ತಲೆ ಮತ್ತು ಬೆಳಕು ಸಮ ಪ್ರಮಾಣದಲ್ಲಿ ಬರ್ತದೆ. ಕೆಲವು ಸರಿ ದಕ್ಷಿಣಾಯನದಲ್ಲಿ ಕತ್ತಲೆಯ ಸಮಯ ಹೆಚ್ಚು, ಉತ್ತರಾಯಣದಲ್ಲಿ ಬೆಳಕಿನ ಸಮಯ ಹೆಚ್ಚು. ಇದು ಪ್ರಕೃತಿಯೇ ಅದನ್ನು ತೋರಿಸ್ಬಿಟ್ಟಿದೆ. ಆದರೆ ನಾವು ಇಲ್ಲ, ನನಗೆ ಸದಾ ಬೆಳಕೆ ಇರಬೇಕು, ಸದಾ ಸುಖವೇ ಇರಬೇಕು, ನಾನು ಸದಾ ಆರೋಗ್ಯವಾಗೇ ಇರಬೇಕು ಮತ್ತು ನಿತ್ಯ ನಿರಂತರ ಯೌವನದಿಂದ ಇರಬೇಕು ಅಂತ ಆಗಿಬಿಟ್ರೆ ಹಿಂದೆ ನಮ್ಮ ಹಿಂದೆ ಬರುವಂಥ ಜನಾಂಗ ಏನಿದೆ, ಪೀಳಿಗೆ ಏನಿದೆ, ಅವ್ರಿಗೆ ನಾವೇನು ತೋರಿಸೋದಾಯ್ತು? ಹೀಗೂ ಬದುಕಬೇಕು, ಹೀಗೂ ಆಗ್ತದೆ ಜೀವನದಲ್ಲಿ, ಇದೆಲ್ಲವೂ ಇದ್ದರೆ ಮಾತ್ರ ನೀನು ಪಕ್ವ ಆಗೋದು. ಈಗ ನಮ್ಮ ಜೀವನದಲ್ಲೂ ಸಾಕಷ್ಟು ಕಷ್ಟಗಳು, ಏರಿಳಿತಗಳು ಬಂದಿದೆ. ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಗೆ ಅನಿಸಿದ್ದು ಅವತ್ತು ತುಂಬ ಕಷ್ಟ ಅನಿಸ್ತಾ ಇದ್ದದ್ದು ಇವತ್ತು ನಮಗೆ ಅನಿಸೋದು, ಇಷ್ಟು ಸಿಲ್ಲಿ ವಿಷಯಕ್ಕೆ ನಾನು ಅಷ್ಟೊಂದು ಕಷ್ಟ ಅನ್ಕೊಂಬಿಟ್ನ ಅಂತ ನಮಗೆ ಅನಿಸ್ತದೆ. ಹಿಂದೆ ತಿರುಗಿ ನೋಡಿದಾಗ ಅಷ್ಟೊಂದು ಸಿಲ್ಲಿ ವಿಷಯಕ್ಕೆ ನಾನು ಅದನ್ನು ಅಷ್ಟೊಂದು ಕಷ್ಟ, ಜೀವನ ಯಾಕಪ್ಪ ಹೀಗಿದೆ ಅಂತ ಅಷ್ಟೊಂದು ಯೋಚನೆ ಮಾಡಿದ್ನ ಅಂತ ನಮಗೆ ಅನಿಸ್ತದೆ. ಆದರೆ ಅದೆಲ್ಲ ದಾಟಿದಾಗಲೇ ನಾವೊಂದು ಪಕ್ವ ಆಗ್ತಾ ಹೋಗ್ತೀವಿ, ಗಟ್ಟಿ ಆಗ್ತಾ ಹೋಗ್ತೀವಿ, ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗ್ತದೆ. ಏನೂ ಆಗಿಲ್ಲ ಅಂತ ಹೇಳಿದ್ರೆ, ಈ ಕಷ್ಟ ನಷ್ಟಗಳೇ ನಮ್ಮ ಜೀವನದಲ್ಲಿ ಬಂದಿಲ್ಲ ಅಂದಿದ್ರೆ ನಾವು ಮೈ ಮರೆತು ಹೋಗ್ಬಿಡ್ತೀವಿ. ಹೇಗೆ ಬದುಕಬೇಕು ಅನ್ನೋದೇ ಗೊತ್ತಿಲ್ಲದೆ, ಪಕ್ವತೆ ಇಲ್ಲದೆ ಒಂದು ಸಣ್ಣ ಗಾಳಿಗೂ ತೂರ್ಕೊಂಡು ಹೋಗ್ಬಿಡ್ತೀವಿ ಅಂತ ನನಗನ್ನಿಸೋದು. ಹಾಗೆ ಕಷ್ಟ ನಷ್ಟಗಳು ಬರಲೇಬೇಕು ಮತ್ತು ಅದು ಸಹಜ, ಪ್ರಕೃತಿಯ ಸಹಜವಾದದ್ದು. ಆದರೆ ಅದನ್ನು ಎದುರಿಸ್ತಾ ನಮ್ಮಲ್ಲಿ ಒಂದು ಗಟ್ಟಿತನ, ಆತ್ಮವಿಶ್ವಾಸ, ವಿಶೇಷವಾಗಿ ಪಕ್ವತೆ ಅಂತ ಏನು ಹೇಳ್ತಾರೆ ಅದು ಬರ್ತದೆ ಮತ್ತು ಬರಲೇಬೇಕು. ಅಧ್ಯಾತ್ಮದಕ್ಕೆ ಸಹಾಯ ಮಾಡುತ್ತೆ ಖಂಡಿತ. ನೋಡಿ, ನಮಗೆ ಅನಿಸಿದ್ದು ತುಂಬ ಸರಿ, ದೇವರಿದ್ದಾನೆ ಅದೆಲ್ಲ ಪಕ್ಕಕ್ಕಿಡಿ. ಅಧ್ಯಾತ್ಮ ದೇವರಿದ್ದಾನೆ ಇಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಲ್ಲ. ನೀನು ಯಾರು ತಿಳಿ ಅನ್ನೋದನ್ನೇ ಅಧ್ಯಾತ್ಮ ಹೇಳುವಂಥದ್ದು. ಆದರೆ ಪೂಜೆ ಪುರಸ್ಕಾರ ಅದಕ್ಕೆ ಪೂರಕವಾಗಿರ್ತದೆ ಅಷ್ಟೆ. ಈಗ ನಮಗೆ ಅನಿಸಿದ್ದು ಎಷ್ಟೋ ಬಾರಿ, ನಾನು ಮೊದಲೇ ಹೇಳಿದಾಗ ಇಷ್ಟು ಕಷ್ಟಗಳು ಇಷ್ಟು ಎಲ್ಲ ಆದಾಗ ಎಷ್ಟೋ ಬಾರಿ ನಾವು ಏಕಾಂತದಲ್ಲಿದ್ದೀವಿ. 84 ದಿನ ಒಮ್ಮೆ ಏಕಾಂತದಲ್ಲಿ, ಒಮ್ಮೆ 2-3 ವರ್ಷಗಳು ಹೆಚ್ಚು ಏಕಾಂತ, ಆಗಾಗ ಜನ ಸಂಪರ್ಕದಲ್ಲಿದ್ದರೂ ಹೆಚ್ಚು ಏಕಾಂತ. ತುಂಬ ಜನ ಹೇಳೋದು, ನೀವು ಹೆಂಗಿರಕ್ಕೆ ಸಾಧ್ಯ ಇದು ಅಂತ. ಹೊರಗೆ ಬರೋದು ಕಡಿಮೆ, ನೀವು ಹೆಂಗಿರ್ತೀರಿ, ಇಷ್ಟು ನಮಗಿದ್ದಿದ್ರೆ ಹುಚ್ಚಾಗ್ಬಿಡ್ತಿದ್ವು, ತಲೆ ಕೆಟ್ಟು ಹೋಗ್ತಿತ್ತು ಅಂತ. ಇದೆಲ್ಲ ಕೇಳಿದಾಗ ನಂಗೆ ಅನಿಸಿದ್ದು. ಮತ್ತು ಆ ಸಮಯದಲ್ಲಿ ನನಗೆ ಭಾಳ ಕಷ್ಟಗಳು, ಅಂದರೆ ಅದು ನಮ್ಗೆ ಕಷ್ಟ ಅಂತಲ್ಲ, ಆದರೆ ಲೌಕಿಕದ ದೃಷ್ಟಿಯಲ್ಲಿ ಹೇಳೋದಿದ್ರೆ ಅದು ಕಷ್ಟವೇ ಅಂತ. ಆ ಸಮಯದಲ್ಲೂ ನಾವು ಏನೂ ಆಗಲಿಲ್ವಲ್ಲ, ನಮ್ಮ ಜೀವನ ಏನು ಅಷ್ಟು ಅಸ್ತವ್ಯಸ್ತ ಆಗಲಿಲ್ವಲ್ಲ, ಇವತ್ತಿಗೂ ಇಷ್ಟು ಆರೋಗ್ಯವಾಗಿದ್ದೀವಲ್ಲ ಅಂತ ನೋಡಿದ್ರೆ ಅದಕ್ಕೆ ಕಾರಣ ಏನು ಅಂದರೆ ಅಧ್ಯಾತ್ಮ. ಆ ಅಧ್ಯಾತ್ಮ ಮಾರ್ಗದಲ್ಲಿ ಇದ್ದದ್ರಿಂದಾಗಿ ಪ್ರತಿನಿತ್ಯ ಆ ಒಂದಷ್ಟು ಅನುಷ್ಠಾನಗಳು, ಪ್ರಾಣಾಯಾಮ, ಧ್ಯಾನ ಇವೆಲ್ಲವನ್ನೂ ನಮ್ಮ ಜೀವನದಲ್ಲಿ ಜೋಡಿಸ್ಕೊಂಡಿರೋ ಕಾರಣದಿಂದಾಗಿ ಇವತ್ತು ನಾವು ಅಷ್ಟೇ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡಿದ್ದೀವಿ. ಹಾಗಾಗಿ ಅಧ್ಯಾತ್ಮ ಅನ್ನೋದು ಜೀವನದಲ್ಲಿ ಮುಖ್ಯವಾದಂಥ ಭಾಗ. ನಾವು ಹೇಗೆ ಉಸಿರಾಡ್ತಾ ಇದ್ದೀವೋ, ಹೇಗೆ ನಿದ್ದೆ ಮಾಡ್ತಾ ಇದ್ದೀವೋ ಅಷ್ಟೇ ಸಹಜವಾದದ್ದು ನಮ್ಮ ಜೀವನದಲ್ಲಿ ಅಧ್ಯಾತ್ಮ. ಅದನ್ನು ವಿಶೇಷವಾದ ಒಂದು ಪೆಟ್ಟಿಗೆಯಲ್ಲಿಟ್ಟು ನೋಡಬೇಕಾದದ್ದಿಲ್ಲ, ವಿಶೇಷವಾದ ಆಸನ ಹಾಕಿ ಅದನ್ನು ನಾವು ನೋಡಬೇಕಾದದ್ದಿಲ್ಲ. ನಾವು ಸಹಜವಾಗಿ ಹೇಗೆ ಬದುಕ್ತಾ ಇದ್ದೀವೋ, ಹೇಗೆ ಉಸಿರಾಡ್ತಾ ಇದ್ದೀವೋ, ಹೇಗೆ ನಿದ್ದೆ ಮಾಡ್ತಾ ಇದ್ದೀವೋ ಅಷ್ಟೇ ಸಹಜವಾದದ್ದು ಅಧ್ಯಾತ್ಮ. ಸೊ ಭಾಳ ಬ್ಯೂಟಿಫುಲ್ ಆಗಿ ಗುರುಗಳು ಹೇಳಿದರು. ಬಟ್ ಇದು ಅಂದರೆ ನಾನು ಹೇಳೋದು ಇನ್ನೂ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇದನ್ನು ಸಹಜವಾಗಿ ಮಾಡ್ಕೊಳ್ತೆ. ಈಗ ನಾವು ಊಟ ಮಾಡೋದು, ತಿಂಡಿ ಮಾಡೋದು ಅಥವಾ ನಿದ್ದೆ ಮಾಡೋದು, ಬೇರೆ ಎಲ್ಲ ಕ್ರಿಯೆಗಳು ಸಹಜವಾದಷ್ಟೇ ಸಹಜತೆಯಿಂದ ಅಧ್ಯಾತ್ಮ ನಮ್ಮ ಬದುಕನ್ನು ಪ್ರವೇಶಿಸಿಲ್ಲ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಆದರೆ ಮಾನವ ಜನ್ಮ ಹೇಗೆ ದೊಡ್ಡದು, ಯಾಕೆ ದೊಡ್ಡದು, ಮತ್ತು ಅದನ್ನು ದೊಡ್ಡದು ಇಲ್ಲ ಅಂದರೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಗುರುಗಳು ಹೇಳಿದರು. ಸೊ ಎಲ್ಲ ವಿಚಾರಗಳನ್ನ ನಮಗೆ ಹೇಳಿದ್ದಕ್ಕಾಗಿ ಗೌರಿಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ಸದ್ಗುರು ಶ್ರೀರಾಮ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಗುರುಗಳೇ, ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಸೊ ಸ್ನೇಹಿತರೆ, ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಆ ಅಧ್ಯಾತ್ಮದ ಕುರಿತಾಗಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು, ಮತ್ತು ನೀವು ನೋಡ್ತಾ ಇದ್ದೀರಾ. ಇದ್ರ ಉದ್ದೇಶ ಏನಂದರೆ, ನಮ್ಮ ಗುರುಗಳು ಹೇಳಿದ ಹಾಗೆ ಪಶುಭಾವದಲ್ಲಿ ಹುಟ್ಟಿದರೆ
ಅಥವಾ ನಾವು ಮನುಷ್ಯ ಭಾವದಲ್ಲೂ ಹುಟ್ಟಿದ್ರೂ ಕೂಡ ಬೆಳಕಿನೆಡೆಗೆ ಒಂದು ಪ್ರಯಾಣ ಅಥವಾ ಜ್ಞಾನದೆಡೆಗೆ ಪ್ರಯಾಣ ಅಥವಾ ಅಧ್ಯಾತ್ಮದೆಡೆಗೆ ಪ್ರಯಾಣ ಇದೆಯಲ್ಲ, ಅದಕ್ಕೆ ಆ ಒಂದು ಪ್ರಯಾಣ ಸುಗಮವಾಗಲಿ, ಸರಳವಾಗಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ಪ್ರಶ್ನೆಗಳಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶಿಕ್ಷ ಸ್ಟುಡಿಯೋ, ನೋಡ್ತಾ ಇರಿ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.